ಧರ್ಮಸ್ಥಳದಲ್ಲಿ ಮಂಜುನಾಥನ ಧರ್ಮ ಸಂಕಟ. ಯಾಕೆಂದರೆ ಬಿ ಜೆ ಪಿಯವರೆಲ್ಲ 80 ಜನ. ನೀವು ಸಿನ್ಸಿಯರಾಗಿ ಯೋಚನೆ ಮಾಡಿ, ಯಾವುದೇ ರಾಜಕಾರಣಿಗೆ ಆತ್ಮಸಾಕ್ಷಿ ಅನ್ನೋದು ಇದೆಯಾ? ಸೌಜನ್ಯ ಅವರನ್ನು ಯಾರು ಕೊಲೆ ಮಾಡಿದ್ರು ಅವ್ರನ್ನೇ ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷ ಸಂಚಿಕೆ ಧರ್ಮಸ್ಥಳದಲ್ಲಿ ಮಂಜುನಾಥನ ಧರ್ಮ ಸಂಕಟ. ಯಾಕೆಂದರೆ ಬಿ ಜೆ ಪಿಯವರೆಲ್ಲ 80 ಜನ MLAಗಳಲ್ಲಿ ಹೋಗಿ MLCನ ಸೆಲೆಕ್ಟ್ ಮಾಡೋಕ್ಕೆ 4 ಜನ ಕ್ರಾಸ್ ಔಟ್ ಮಾಡಿದರೆ ಅವ್ರ ಕಡೆಯಿಂದ, 7 ಜನ JDS-ಇಂದ. ಆ್ಯಕ್ಚುಲಿ JDS-ನವ್ರು ಮೊದಲು ಹೋಗ್ಬೇಕಾಯ್ತು, ಅವ್ರೇನೂ ಸದ್ದಿಲ್ಲ, ಅವ್ರು ಹೋಗಲ್ಲ, ಅದಾದಮೇಲೆ ಮಾತಾಡೋಣ. ಸೊ ಬಿ ಜೆ ಪಿನವ್ರು ಏನು ಮಾಡ್ತಾರೆ, ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಡಿಸ್ಕಸ್ ಮಾಡಿ ಅವರಲ್ಲಿ ಒಪ್ಕೋಬೇಕು, ನಾವು ಕ್ರಾಸ್ ವೋಟ್ ಮಾಡಿದ್ದೀವಿ ಅಂತ. ಆಮೇಲೆ ಏನು ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕೋ ಕೊಡ್ತಾರೆ. ಪಾರ್ಟಿಯಿಂದ ಹೊರಗಡೆ ಹಾಕ್ತಾರೋ ಅಥವಾ ಮಂಜುನಾಥನ ಸನ್ನಿಧಾನದಲ್ಲಿ ಒಪ್ಕೊಂಡಿದ್ದಾರೆ ಅಂತ ಕ್ಷಮಿಸ್ಬಿಡ್ತಾರೋ ಗೊತ್ತಿಲ್ಲ. ಇಲ್ಲಿ ಪೊಲಿಟಿಕಲ್ ಗೇಮ್ ಹೆಂಗೆ ನಡೀತದೆ ನೋಡಿ, ಭಗವಂತನನ್ನು ಹೆಂಗೆ ಉಪಯೋಗಿಸ್ಕೋತಾರೆ ಅಂತ. ನೀವು ಸಿನ್ಸಿಯರಾಗಿ ಯೋಚನೆ ಮಾಡಿ, ಯಾವುದೇ ರಾಜಕಾರಣಿಗೆ ಆತ್ಮಸಾಕ್ಷಿ ಅನ್ನೋದು ಇದೆಯಾ? ರಾಜಕಾರಣಿಗೆ ಆತ್ಮಸಾಕ್ಷಿ ಇದ್ದಿದ್ರೆ ಇಷ್ಟೊಂದು ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇರಲಿಲ್ಲ. ಎಷ್ಟೋ ಜನ ಒಬ್ಬ ಸುಮ್ಮನೆ ರಾಜಕೀಯಕ್ಕೆ ಬಂದು ಸಾಕು, ಹಿಂದೆ ಸುತ್ತಾಡ್ಕೊಂಡು ಇದ್ರೆ ಸಾಕು, ಕೋಟ್ಯಾಧಿಪತಿ ಆಗಿಬಿಡ್ತಾನೆ. ಒಬ್ಬ MLA ಬಂದ ಅಂದರೆ ಮಿನಿಸ್ಟರ್ ಆಗಿ ಮುಗಿಯೋದ್ರೊಳಗಾಗಿ 100 ಕೋಟಿ ಆಸ್ತಿ ಬಂದ್ಬಿಡುತ್ತೆ. ಈ ಥರದವರು ಅಲ್ಲಿ ಹೋಗಿ ಧರ್ಮಸ್ಥಳದಲ್ಲಿ ಜನರ ಭಾವನೆಗಳ ಮೇಲೆ ಎಷ್ಟೊಂದು ಆಟ ಆಡ್ತಾರೆ ನೋಡಿ, ತಪ್ಪಲ್ವ ಇದು? ನಿಮ್ಮ ಪಾರ್ಟಿನ ಏನು ನಡೀತೋ ನೋಡ್ಕೊಳ್ಳೋ, ರಾಜಕೀಯ ಇಟ್ಸೆಲ್ಫ್ ಅದೇ ಗಬ್ಬಿಡ್ದಾಗಿರುತ್ತೆ. ನೀವು ಕಾಂಗ್ರೆಸ್ ಸರ್ಕಾರ ಬೆಳೆಸಿದಾಗ ಕರ್ಕೊಬಂದು ಎಲ್ಲೆಲ್ಲೋ ಬಾಂಬೆ ತಗೊಂಡು ಕೂಡಾಕಿ ಆಮೇಲೆ ರಾಜೀನಾಮೆ ಕೊಡಿಸಿ ಗೆಲ್ಲಿಸಿ, ಅದು ಧರ್ಮನಾ? ಅವಾಗ ಮಂಜುನಾಥನಿಗೆ ಗೊತ್ತಾಗಲ್ವಾ ಇವ್ರು ತಪ್ಪು ಮಾಡಿದ್ದಾರೆ ಅಂತ? ಸೊ ಈ ಕಾಂಗ್ರೆಸ್ನವರು ಆಟ ಆಡ್ತಾರೆ, JDS-ನವರು ಆಟ ಆಡ್ತಾರೆ, BJP-ನವರು ಆಟ ಆಡ್ತಾರೆ. BJP JDS ಸೇರ್ಕೊಂಡು ಸರ್ಕಾರ ಮಾಡಿದರು, JDS ಕಾಂಗ್ರೆಸ್ ಸೇರ್ಕೊಂಡು ಸರ್ಕಾರ ಮಾಡಿದರು. ಆಗ ಮಂಜುನಾಥನ್ ಗೊತ್ತಾಗಲ್ವಾ ಇದು ಅಧರ್ಮ? ಅವರವರೇ ಕೆಲಸ ಮಾಡಬೇಕು, ಗೆದ್ದಿರೋರು ಜನ ಅದನ್ನು ನಂಬಿ ಓಟ್ ಹಾಕಿರ್ತಾರೆ. ಪಕ್ಷಗಳಿಗೋಸ್ಕರ ಹಳ್ಳಿನಲ್ಲಿ ಜಗಳ ಕಾದು ಎಷ್ಟೋ ಜನ ಪೊಲೀಸ್ ಸ್ಟೇಷನ್ಗೆ ಅಲಿತಿರ್ತಾರೆ. ಇದು ನಮ್ಮ ಪಕ್ಷ ಅಂತ ಕಿತ್ತಾಡ್ತಿರ್ತಾರೆ. ಗೆದ್ಮೇಲೆ ಇವರು ಒಂದಾಗ್ಬಿಡ್ತಾರೆ ಸೀಟ್ ನೋಡಿಕೊಂಡು. ಅವ್ರಿಗೆಲ್ಲರಿಗೂ ಆತ್ಮಸಾಕ್ಷಿ ಇದೆಯಾ? ಭಗವಂತನಿಗೆ ಗೊತ್ತಾಗೋದೇ ಇಲ್ವಾ? ಅಲ್ಲೋಗಿ ಧರ್ಮಸ್ಥಳಕ್ಕೆ ಹೋಗಿ ನಿಂತ್ಕೊಂಡು ಮಾಡಿದ್ರೇ ಮಂಜುನಾಥನಿಗೆ ಗೊತ್ತಾಗೋದು. ಇನ್ನು ಬೇರೆ ಕಡೆ ಇದ್ರೆ ಮಂಜುನಾಥನಿಗೆ ಗೊತ್ತಾಗೋದಿಲ್ಲ ಇನ್ನು ಮಾಡ್ತಾ ಇರೋದು ಅನ್ಯಾಯ ಅಂತ. ಎಷ್ಟು ವರ್ಷ ಆಯ್ತು ಪಾಪ ಹೆಣ್ಮಗಳು ಸೌಜನ್ಯ ಸತ್ತು. ಎಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರ್ರಿ. ಸೌಜನ್ಯ ಯಾರು ಸಾಯಿಸಿದ್ರು ಅಂತ ಧರ್ಮಸ್ಥಳದ ಮಂಜುನಾಥನೇ ಇಟ್ಕೊಟ್ಟಿಲ್ಲ. ಆ ಹೆಣ್ಮಗು ಸ್ಕೂಲಿಂದ ಬರ್ಬೇಕಾದ್ರೆ ಅದು ಅಷ್ಟೊಂದು ಕ್ರೂರವಾಗಿ ಸಾಯಿಸಿದ್ರಲ್ಲ, ಆ ಸಾವಿಗೆ ನ್ಯಾಯ ಸಿಕ್ತಾ? ಮಂಜುನಾಥನೇ ಕೊಟ್ಟಿಲ್ಲ. ಮಂಜುನಾಥ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೋ ದೈವಗಳು ಏನೇನೋ ಇವೆ, ಅವರೆಲ್ಲ ಮೈ ಮೇಲೆಲ್ಲ ಬಂದು ಹೇಳ್ತಿರ್ತಾರೆ. ಅವ್ರು ಯಾರು ಬಂದು ಹೇಳಿಲ್ಲ ಹೆಣ್ಮಗನ ಇಷ್ಟು ಜನ ಸಾಯಿಸಿದ್ರೆ ಕ್ರೂರವಾಗಿ ಸಾಯಿಸಿದ್ದಾರೆ ಅಂತ ಹೇಳಿದಾರಾ? ಯಾರು ಹೇಳಿಲ್ಲ. ಹೋರಾಟ ಮಾಡ್ತಾನೆ ಇದ್ದಾರೆ. ಇವ್ರು ಯಾರೋ 4 ಜನ ಕ್ರಾಸ್ ವೋಟ್ ಮಾಡಿಬಿಟ್ರೆ ಮಂಜುನಾಥ ಅಲ್ಲಿ ಹೇಳ್ಬಿಡ್ತಾನೆ. ಮಂಜುನಾಥನಿಗೆ ಎದ್ರುಕೊಂಡು ಅವ್ರು ಹೇಳ್ಬಿಡ್ತಾರೆ, ಅದೊಂದು ಗಿಮಿಕ್ಕು, ಹೇಳಿದ್ರು ಈಗ ಕ್ಷಮಿಸ್ಬಿಡ್ತೀವಿ ಅಂತ. JDS-ನವ್ರು ಯಾಕೆ ಹೋಗಲ್ಲ? 7 ಮೆಂಬರ್ಸು ಕರ್ಕೊಂಡೋಗಿ ನೋಡೋಣ. JDS-ನವರು ಮಂಜುನಾಥನ ಸನ್ನಿಧಾನದಲ್ಲಿ ಆಣೆ ಪ್ರಮಾಣ ಮಾಡಿ JDS ಶಾಸಕರು ಯಾರು ಕ್ರಾಸ್ ವೋಟ್ ಹಾಕಿದ್ರು ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಮಾಡಲ್ಲ. ಯಾಕಂದ್ರೆ ಸಸ್ಪೆಂಡ್ ಮಾಡಿಬಿಟ್ರೆ ಈಸಿ, ಅವ್ರ ಕಾಂಗ್ರೆಸ್ ಸೇರ್ಕೊಂಡ್ಬಿಡ್ತಾರೆ. ಇವಾಗ ಮಾಡಲ್ಲ ಅವ್ರು ಆ ಕೆಲಸನ. ಅದಕ್ಕೆ ಅವ್ರು ಸೈಲೆಂಟಾಗಿ ಅವರೇ. ಇವ್ರು ಮಾಡ್ತಾ ಇದ್ದಾರೆ. 80 ಜನ ಇದ್ದಾರಲ್ಲ, ಸ್ವಲ್ಪ ಜಾಸ್ತಿ ಜನ ಇದ್ದಾರಲ್ವಾ, ನಾವು ಗ್ರೇಟು ಅಂತ ತೋರಿಸ್ಕೋಬೇಕು. ಅದಕ್ಕೆ BJP-ನವ್ರು ಹೋಗಿದ್ದಾರೆ. ಎಲ್ಲ ಕಥೆಗಳನ್ನು ಸಾಮಾನ್ಯ ಜನರು ನೋಡಿ ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದ ಗೊಂದಲಗಳು ಉಂಟಾಗ್ತವೆ. ಮುಗ್ಧರಿಗೆ, ಭಾವನೆಗಳಲ್ಲಿ ಸಿಲುಕಿರೋರಿಗೆ, ಭಕ್ತಿಯಲ್ಲಿ ಲೀನವಾಗಿರೋರಿಗೆ ಎಷ್ಟೊಂದು ಭಕ್ತಿ ಇದೆ ಅಂದರೆ ಪಾಪ ಧರ್ಮಸ್ಥಳಕ್ಕೆ ಹೋಗಿ ನೋಡ್ಬೇಕು ಎಷ್ಟು ಜನ ರಶಲ್ಲಿ ನಿಂತಿರ್ತಾರೆ ಅಂತ. ಎಲ್ಲ ಕಡೆ ಗೊತ್ತು ಬಿಡಿ. ಈಗ ಭಕ್ತಿಯ ಪರವಶರಾಗ್ಬಿಟ್ಟಿದ್ದಾರೆ ಜನ. ಎಲ್ಲ ದೇವಸ್ಥಾನಗಳು ರಶ್ ತುಂಬಿರುತ್ತೆ.
ಆ ರೀತಿ ಮನಸ್ಸುಗಳಿರ್ಬೇಕಾದ್ರೆ ಈ ರೀತಿ ನೀವು ಆಟ ಆಡ್ತಿರಲ್ಲ ನೀವು ಟಿ ವಿನಲ್ಲಿ ಕುಳಿತುಕೊಂಡು. ಟಿ ವಿನೆಲ್ಲ ಅದೇ ನ್ಯೂಸು, ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಂತ. ವಿರೋಧ ಪಕ್ಷ ನಾಯಕರದು ಅದೇ ಮಾತು. ಸೊ ನಾನು ಯಾಕೆ ಈ ವಿಶ್ಲೇಷಣೆ ಮಾಡ್ತಿದ್ದೀನಿ ಅಂದರೆ, ಯಾವುದೇ ವ್ಯಕ್ತಿಗಳು ದೇವರನ್ನ ಹೆಸರನ್ನು ಉಪಯೋಗಿಸ್ಕೊಂಡು ಆಟ ಆಡ್ತಾರೋದು ನಂಬಕ್ಕೆ ಹೋಗ್ಬೇಡಿ. ಅದು ದೇವರ ಕೆಲಸ ಅಲ್ಲ. ಸಿಂಪಲ್ ಸಾಕ್ಷಿ, ಸೌಜನ್ಯ ಅವರನ್ನು ಯಾರು ಕೊಲೆ ಮಾಡಿದ್ರು ಅವ್ರನ್ನೇ ಮಂಜುನಾಥ ಹಿಡ್ಕೊಟ್ಟಿಲ್ಲ. ಬರೀ ನಿಮ್ಮ ಮನಸ್ಸಿನ ಒಂದು ಕಲ್ಪನೆ, ಒಂದು ಭ್ರಮೆ, ಒಂದು ಭಕ್ತಿ ನಿನಗೆ ಸಂಬಂಧಪಟ್ಟದಷ್ಟೇ. ಎಲ್ಲ ನ್ಯಾಯ ಮಾಡೋದಾಗಿದ್ದಿದ್ರೆ ಎಲ್ಲೂ ಕೊಲೆಗಳೇ ಆಗ್ತಿರ್ಲಿಲ್ಲ, ಕೋರ್ಟಲ್ಲಿ ಕೇಸ್ಗಳೇ ಇರ್ತಿರ್ಲಿಲ್ಲ. ಎಲ್ಲ ಆರಾಮಾಗಿ ಧರ್ಮಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಬಿಡ್ಬೇಕಾಗಿತ್ತು, ಮಂಜುನಾಥ ಪನಿಷ್ಮೆಂಟ್ ಕೊಟ್ಬಿಡ್ತಾನೆ ಅಂತ. ಕೊಟ್ಬಿಡೋರು. ಮಂಜುನಾಥ ಆ ಕೆಲಸ ಮಾಡಿದ್ದಿದ್ರೆ, ಅನ್ಯಾಯ ಮಾಡೋರೆಲ್ಲ ಪನಿಷ್ಮೆಂಟ್ ಕೊಟ್ಟಿದ್ದು ಜನಕ್ಕೆ ಅದು ಅರ್ಥ ಆಗಿದ್ದಿದ್ರೆ ಇಷ್ಟೊಂದು ಆಕ್ರಂದನ, ಮೋಸ, ವಂಚನೆ ನಡೀತಿರ್ಲಿಲ್ಲ ಈ ಸಮಾಜದಲ್ಲಿ. ಮಂಜುನಾಥ ಒಬ್ಬನೇ ಅಂತಲ್ಲ, ಎಲ್ಲ ದೇವರುಗಳು ಆ ರೀತಿ ಪನಿಷ್ಮೆಂಟ್ ಕೊಟ್ಟಿದ್ರೆ, ಭಾರತ ದೇಶದಲ್ಲಿ 3 ಕೋಟಿ ದೇವರುಗಳಿವೆ, ಅವೆಲ್ಲ ಪನಿಷ್ಮೆಂಟ್ ಕೊಟ್ಟಿದ್ದಿದ್ರೆ ನಮ್ಮ ದೇಶದಲ್ಲಿ ಈ ರೀತಿ ಆಗ್ತಿರ್ಲಿಲ್ಲ. ಇಷ್ಟೊಂದು ಬಡತನನೂ ಇರ್ತಿರ್ಲಿಲ್ಲ, ಅನ್ಯಾಯನೂ ಆಗ್ತಿರ್ಲಿಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ರಾಜಕಾರಣಿಗಳು ಪರಿಶುದ್ಧವಾಗಿ ವ್ಯವಹಾರ ಮಾಡೋಕ್ಕಾಗತ್ತೆ ಈಗಿನ ಸಮಾಜದ ಮನಸ್ಥಿತಿಗಳಲ್ಲಿ? ಯಾಕೆಂದರೆ ಒಂದು ಓಟ್ ಹಾಕ್ಸ್ಕೋಬೇಕಾದ್ರೂ ದುಡ್ಡು ಕೊಡಬೇಕು, ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಜನರು ಕೂಡ ಭ್ರಷ್ಟರಾಗಿದ್ದಾರೆ. ಜನರು ಯೋಚನೆ ಮಾಡಿ ಓಟ್ ಹಾಕಿ ಗೆಲ್ಲಿಸಿ ಈ ದೇಶಕ್ಕೋಸ್ಕರ ದುಡಿಲಿ ಅನ್ನತಕ್ಕಂಥ ಚಿಂತನೆ ನಡೆಯಲ್ಲಿ ಯಾರು ಓಟ್ ಹಾಕಲ್ಲ. ಒಬ್ಬ ರಾಜಕಾರಣಿ ಹಿಂದ್ಗಡೆ ಅಣ್ಣ ಅಂತ ಹಿಂದ್ಗಡೆ ಸುತ್ತಾ ಇರ್ತಾರೆ, ಅಸಹ್ಯ ಆಗುತ್ತೆ ಅವ್ರು ನೋಡಿದ್ರೆ. ನಿನ್ನ ಕೆಲಸ ನೀನು ಮಾಡ್ಕೊಂಡಿರೇಯ, ನೀನು ಓಟ್ ಹಾಕಿದ್ಯಾ, ನಿನ್ನ ಮನೆ ಬಾಗಿಲಿಗೆ ಬರ್ತಾನೆ ರಾಜಕಾರಣಿ, ಕೆಲಸ ಮಾಡ್ತಾನೆ, ನಿನ್ನ ಸೇವಕ ಅವನು. ಅದನ್ನು ಬಿಟ್ಬಿಟ್ಟು ಒಬ್ಬ ರಾಜಕಾರಣಿ ಬಂದರೆ ಸಾಕು, 100 ಜನ ನೂಗ್ತಾರೆ. ಅಸಹ್ಯವಾದ ಮನಸ್ಸುಗಳವು. ಸೊ ಹಿಂಬಾಲಕರಾಗಬೇಡಿ ನೀನು ಪ್ರಜೆಯ ಪ್ರಭುವಾಗಬೇಕು. ಆ ದಿಶೆಯಲ್ಲಿ ಯೋಚನೆ ಮಾಡಬೇಕು. ಸೊ ಈ ರಾಜಕೀಯ ವಿಶ್ಲೇಷಣೆಗಳನ್ನು ಮಾಡಬೇಕಾದಾಗ ಸಾಕಾದಷ್ಟು ವಿಚಾರಗಳಿದೆ. ಯಾವುದರಲ್ಲೂ ಸತ್ವ ಇಲ್ಲ, ಸತ್ಯ ಇಲ್ಲ. ಅದಕ್ಕೆ ನೀವು ಟಿ ವಿಲಿ ನೋಡೋರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಏನೆಲ್ಲ ಇವರೆಲ್ಲ ಆತ್ಮಸಾಕ್ಷಿ ಇರತಕ್ಕಂಥವ್ರು, ಇವರು ಅಲ್ಲಿ ಏನೋ ಒಳ್ಳೇದು ಮಾಡಿಬಿಟ್ರು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದೊಂಥರ ಫನ್ ಗೇಮ್, ತಮಾಷೆಯ ಆಟ, ಮಕ್ಕಳಾಟ ರೀ. ಚಿಕ್ಕ ಮಕ್ಕಳ ಆಟ ಆಡ್ದಂಗೆ ದೇವರು ಫೋಟೋಗಳು ಇಟ್ಕೊಂಡು ಆಟ ಆಡ್ತಾರಲ್ಲ ಬೊಂಬೆಗಳ, ಹಂಗೆ ದೇವಸ್ಥಾನಗಳನ್ನ ಇವ್ರ ಮನಸ್ಸು ಉಪಯೋಗಿಸ್ಕೊಳ್ಳೋದು. ಸೊ ರಾಜಕಾರಣಿಗಳು ಏನೇನು ದೇವ್ರ ಬಗ್ಗೆ ಮಾಡ್ತಾರೋ ಅದನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ನಂಬಿಕೊಂಡು ನೆಮ್ಮದಿಯಾಗಿರಿ. ಈ ಜಗದಲ್ಲಿ ನಡೀತಕ್ಕಂಥ ಎಲ್ಲ ಆಟಗಳನ್ನು ನೋಡಿಕೊಂಡು ನೀವು ಶಾಂತವಾಗಿರಬೇಕು. ಅಯ್ಯೋ ದೇವರೇ, ನೋಡಿ ಎಷ್ಟೊಂದು ಆಟ ಆಡ್ತಾರಪ್ಪ ಧರ್ಮಸ್ಥಳದ ಬಗ್ಗೆ, ಅಲ್ಲೇ ಎಷ್ಟೊಂದು ಅನ್ಯಾಯ ಸೌಜನ್ಯನಿಗಾಗಿದೆ, ಅದಕ್ಕೆ ಪರಿಹಾರ ಸಿಕ್ಕೇ ಇಲ್ಲ. ಇನ್ನು ಬುಡೇ ಚಿನ್ನೆಯಿಂದ ಏನೇನೆಲ್ಲ ಕಲಾಟಿ, SIT ಬಂತು, ಅದು ಏನಾಯಿತು ಇನ್ನೂ ಗೊತ್ತಿಲ್ಲ. ಯಾರು ಸರಿ ಮಾಡಿದ್ರು, ಯಾರು ತಪ್ಪು ಮಾಡಿದ್ರು, ಯಾರು ಮೋಸ ಮಾಡಿದ್ರು, ಏನೇನೂ ಗೊತ್ತಿಲ್ಲ. ಕೆಲವರು ಸತ್ಯ ತಿಳ್ಕೊಳ್ಳೋಕೆ ದೇವ್ರ ಮನಸ್ಸು ಪಟ್ಟರೆ ಇಷ್ಟೊಂದು ದಿನ ಬೇಕಾ? ದೇವರನ್ನ ನೀವು ಹೇಳ್ಕೊಂಡಂಗೆ ಶಿಕ್ಷೆ ಕೊಡೋಂಗಿದ್ದಿದ್ರೆ ಇಷ್ಟು ದಿನ ಬೇಕಾ ಅದೆಲ್ಲ ತಿಳಿಸೋಕ್ಕೆ? ಟಕ ಅಂತ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಭಕ್ತರನ್ನು ಭಗವಂತ ಕಾಪಾಡಬೇಕಲ್ವಾ? ಭಕ್ತರ ಭಾವನೆಗಳನ್ನು ಭಗವಂತ ಕಾಪಾಡಬೇಕಲ್ವಾ? ಭಾವನೆಗಳಿಗೂ ಮೋಸ ಆಗದಂಗೆ ಜನ ನಡ್ಕೋಬಾರ್ದಲ್ವಾ? ಅದೆಲ್ಲ ದೇವ್ರ ಕೆಲಸ ಅಂದ್ಕೊಂಡಿದ್ದೀರಾ? ಏನೂ ಇಲ್ಲ. ಎಲ್ಲ ನಿನ್ನ ಮನಸ್ಸಿನ ಕೆಲಸ, ಎಲ್ಲ ನಿನ್ನದೇ ಸೃಷ್ಟಿ, ನಿನ್ನದೇ ಕಲ್ಪನೆ, ನಿನ್ನದೇ ಭ್ರಮೆ. ನೀನೇ ಒದ್ದಾಡ್ತೀಯ. ನಿನ್ನ ಮನಸ್ಸಿನ ಉಂಟಾಗತಕ್ಕಂಥ ಎಲ್ಲ ಗೊಂದಲಗಳಿಗೂ ನೀನೇ ಕಾರಣ, ದೇವರಲ್ಲ. ಯಾಕೆಂದರೆ ದೇವರೆಂದರೇನು ಅಂತ ನಿಮಗೆ ಅರ್ಥ ಇಲ್ಲ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.